ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತು ತುಂಬಾ ರುಚಿಯಾಗಿರಕ್ಕಂಥ ಬೆಲ್ಲದ ಶಾವಿಗೆ ಪಾಯಸನ ನಾವು ಉದ್ರುದ್ರವಾಗಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ನೋಡ್ತಿದ್ರಲ್ಲ, ಸ್ವಲ್ಪನೂ ಕೂಡ ಅದು ಮುದ್ದೆ ಥರ ಆಗೋದಿಲ್ಲ. ತಣ್ಣಗಾದರೂ ಕೂಡ ಉದ್ರುದ್ರವಾಗಿ ಚೆನ್ನಾಗಿ ಇದು ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ ಬೆಲ್ಲದ ಪಾಯಸ. ಯಾರೆಲ್ಲ ಬೆಲ್ಲದ ಪಾಯಸ ಮಾಡಬೇಕು ಅಂದ್ಕೊಂಡಿರ್ತೀರ, ನೀವು ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪ್ಯಾನ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ. ಶಾವಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕು. ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನಾವು ಶಾವಿಗೆನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ನಾವು ಶಾವಿಗೆನ ತುಂಬ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಅದು ಸ್ವಲ್ಪನೂ ಕೂಡ ಅದು ಮುದ್ದೆ ರೀತಿಯಾಗಲಿ ಹಾಗೆ ಅಂಟೋದಾಗಲಿ ಯಾವುದೇ ರೀತಿ ಅದು ಆಗೋಲ್ಲ. ಹಾಗಾಗಿ ನಾವು ಶಾವಿಗೆನ ನೀಟಾಗಿ ಚೆನ್ನಾಗಿ ಈ ರೀತಿ ನಾವು ಚೆನ್ನಾಗಿ ಹುರ್ಕೊಬೇಕು. ಆವಾಗ ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇದು ಆಗಿದೆ ಫ್ರೆಂಡ್ಸ್. ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಬೆಲ್ಲದ ಪುಡಿನ ನಾನು 1.5 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ, ಹಾಗಾಗಿ ನಾನು 1.5 ಕಪ್ ಆಗುವಷ್ಟೇ ಬೆಲ್ಲದ ಪುಡಿನೂ ಕೂಡ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಕರಗಬೇಕು. ಕರಗಲಿಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಂದರೆ 1 ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾವಿಲ್ಲಿ ಹಾಲನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಹಾಲು ಬಂದು ನಾನು ಒಂದು 3 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ದೊಡ್ಡ ಗ್ಲಾಸಲ್ಲಿ ನಾನಿಲ್ಲಿ 1 ಲೋಟ ಹಾಕ್ಕೊಂಡಿದ್ದೀನಿ, ಅಂದರೆ 3 ಕಪ್ ಆಗುವಷ್ಟು ಶಾವಿಗೆನ ನಾನು 1.5 ಕಪ್ ಹಾಕೋದ್ರಿಂದ ನಾನಿಲ್ಲಿ ಟೋಟಲಾಗಿ ನಾನು ಒಂದು 4 ಕಪ್ಪನ್ನ ನಾನು ಬಳಸಿದ್ದೀನಿ. 1 ಕಪ್ ಆಗುವಷ್ಟು ನೀರು ಹಾಗೆ 3 ಕಪ್ ಆಗುವಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಹಾಲು ನಮಗೆ ಸ್ವಲ್ಪ ಗಟ್ಟಿ ಅನಿಸಿದೆ, ಇನ್ನೂ ತೆಳು ಬೇಕು ಅಂದರೆ ನೀವು ಹಾಲನ್ನ ಮತ್ತೆ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಸ್ವಲ್ಪ ಸ್ವೀಟ್ ಪ್ರಮಾಣ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ಥರ ನೀಟಾಗಿ ಚೆನ್ನಾಗಿ ಕುದೀತಿರುವಾಗ ಒಂದು ಸಲ ನೀಟಾಗಿ ತಿರುಗ್ಕೋಬೇಕು. ಈ ಥರ ನೀಟಾಗಿ ಚೆನ್ನಾಗಿ ಹಾಲು ಬೆಲ್ಲ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕುದಿದ ನಂತರ ನಾನಿಲ್ಲಿ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಶಾವಿಗೆ ಹಾಕುವಾಗ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಹುರಿಯಿಂದ ಹಾಕಕ್ಕೆ ಹೋದರೆ ಆ ಥರ ಗಂಟಾದಂಗೆ ಆಗಿಬಿಡುತ್ತೆ, ಅದರಲ್ಲಿ ಒಂದೇ ತಾದು ಕೂಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಶಾವಿಗೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶಾವಿಗೆ ಹಾಕಬೇಕು. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆ ನಾನು ಏಲಕ್ಕಿ ಸಿಪ್ಪೆನೂ ಕೂಡ ಒಂದನ್ನ ಈ ಥರ ಹಾಕ್ತಾ ಇದ್ದೀನಿ ಕಟ್ ಮಾಡಿ. ಏಲಕ್ಕಿ ಸಿಪ್ಪೆ ಹಾಕೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ಲೇವರು. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು, ಅಂದರೆ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ರಲ್ಲ, ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಆಗಿದೆ. ಇದನ್ನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶಾವಿಗೆ ಕೂಡ ಒಂದು 3/4 ಭಾಗ ಇದು ಬೆಂದರೆ ಅಷ್ಟೇ ಸಾಕು. ಇನ್ನೊಂದು 1/4 ಭಾಗ ಅದು ಬಿಸಿ ಕಾವಿಗೆ ಅದು ಸಾಫ್ಟ್ ಆಗಿಬಿಡುತ್ತೆ. ಇವಾಗ ನಾನಿಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತೀರಾ ಗಟ್ಟಿ ಆಗಬಾರ್ದು ಅಂದರೆ ಸ್ವಲ್ಪ ಹಾಲನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ಲ, ಆಗಿದೆ. ಹಾಲು ಹಾಕಿದ ತಕ್ಷಣ ಸಪ್ಪೆ ಅನಿಸಿದರೆ ನೀವು ಬೆಲ್ಲನ ಕರಗಿಸ್ಬಿಟ್ಟು ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನು ಮಾಡಿರೋದು ಕರೆಕ್ಟಾಗಿ ಹದವಾಗಿದೆ. ಈ ರೀತಿ ನೀವು ಮಾಡೋದ್ರಿಂದ ಕರೆಕ್ಟಾಗಿ ಹದವಾಗಿ ನೀಟಾಗಿ ಬರುತ್ತೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ರುಚಿಯಾಗಿರಕ್ಕಂಥ ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನೀವು ಸಕ್ಕರೆನ ತಿನ್ನಲ್ಲ ಅನ್ನೋರು
ಈ ರೀತಿ ನೀವು ಶಾವಿಗೆಲಿ ಬೆಲ್ಲದ ಪಾಯಸನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯವಾಗಿಯೂ ಇರುತ್ತೆ. ಯಾಕೆಂದರೆ ಸಕ್ಕರೆ ಪ್ರಮಾಣನ ಕೆಲವರು ಕಡಿಮೆ ಬಳಸ್ತಾ ಇರ್ತೀರ, ಹಾಗಾಗಿ ಶಾವಿಗೆ ಪಾಯಸನ ತುಂಬ ಇಷ್ಟಪಡ್ತೀರ. ಬಟ್ ನೀವು ಸಕ್ಕರೆನೇ ಹಾಕಿರೋದ್ರಿಂದ ನೀವು ಶಾವಿಗೆ ಪಾಯಸ ನಿಮಗೆ ಟೇಸ್ಟ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನೀವು ಶಾವಿಗೆ ಇಷ್ಟಪಡೋರು ಈ ಥರ ಬೆಲ್ಲದ ಪಾಯಸನ ಮಾಡ್ಕೊಂಡು ತಿನ್ನಿರಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆರೋಗ್ಯಕರವಾದ ಬೆಲ್ಲದ ಪಾಯಸ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ. ಇವಾಗ ಫ್ರೆಂಡ್ಸ್ ಕೊನೆಯಲ್ಲಿ ನಾನಿಲ್ಲಿ ಇದಕ್ಕೆ ತುಪ್ಪಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಈ ರೀತಿ ಕೊನೆಗೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರಕ್ಕಂಥ ಬೆಲ್ಲದ ಶಾವಿಗೆ ಪಾಯಸ. ನೋಡ್ತಾ ಇರಲ್ಲ ಫ್ರೆಂಡ್ಸ್, ಹಾಗೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಆ ರೀತಿ ತುಂಬಾ ಹೆಲ್ತಿಯಾದ ಬೆಲ್ಲದ ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಎಷ್ಟು ಉದುರುವಾಗಿ ಇದೆ ಅಂತ. ಇದು ತಣ್ಣಗಾದರೂ ಕೂಡ ಮುದ್ದೆ ಥರ ಆಗೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲಿನಾರು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರೋ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ಬೆಲ್ಲದ ಶಾವಿಗೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದ.